ಸಿ ಎಮ್ ಅಲ್ಲ, ಸಿ ಎಮ್ ಅವ್ರು ಕೇಳ್ರೆ ಹೇಳ್ತಾರೆ, ನಾ ಏನು ಹೇಳಲಿಕ್ಕಾಗ್ತದೆ. ಅಧ್ಯಕ್ಷರು ಸಿ ಎಮ್ ಗೊತ್ತಿರ್ತೀವಿ ವಿಚಾರ, ಅವ್ರು ಕೇಳ್ರೆ ಅವ್ರು ಹೇಳ್ತಾರೆ, ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಸಿ ಎಮ್ ಅವರು. ಅದು ಅವ್ರಿಗೆ ಕೇಳಬೇಕಲ್ಲ, ಅವ್ರ ಚರ್ಚೆ ಅವರು ಯೋಚನೆಗೆ ಬಿಟ್ಟಂಥದ್ದು. ಮಂತ್ರಿಮಂಡಲ ಯಾವಾಗ ಮಾಡಬೇಕು, ಯಾರಿಗೆ ಮಾಡ್ಬೇಕಂತ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಹೀಗಾಗಿ ನಾವು ಹೇಳಲಿಕ್ಕೆ ಕಷ್ಟ. ಸರ್, ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನು ಮಾಡ್ತಾರೆ. ತನಿಖೆ ಆಗಲಿ ಆದ್ಮೇಲೆ ನೋಡೋಣ. ಇನ್ನೂ ತನಿಖೆನೇ ಆಗಿಲ್ಲ, ರಾಜೀನಾಮೆ ಕೊಡೋದು ಸೂಕ್ತ ಅಲ್ಲ. ತನಿಖೆ ಆಗಲಿ, ಆದ್ಮೇಲೆ ನೋಡೋಣ. ಕಲಬುರಗಿ ಚಲೋ ಮಾಡ್ತಿದ್ದಾರೆ, ಜನವರಿ 4ಕ್ಕೆ ಮಾಡೇ ಅವ್ರು ಸ್ವತಂತ್ರ ಇದ್ದಾರೆ, ಅವ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವ್ರು ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಬಹಳಷ್ಟು ಇಲ್ಲ, ಸಾರಿ, ಅದ್ರ ಬಗ್ಗೆ ಹೇಳಲಿಕ್ಕಾಗೋಲ್ಲ. ಈಗಾಗಲೇ ಹೇಳಿದ್ದೀವಿ, ಪದೇ ಹೇಳೋದು ಸರಿ ಆಗೋಲ್ಲ. ಓಕೆ. ಮುಂದಿನ 3 ವರ್ಷ ಸಿ ಎಂ ವಿಚಾರ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹೊಸ ವರ್ಷಕ್ಕೆ ಹೊಸ ಸಾರಥಿ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಹೇಳಿದ್ದೀನಿ. ಸಿ ಎಮ್ ಅವರು ಅಧ್ಯಕ್ಷರ ವಿಚಾರ ಮಾತಾಡ್ಲಿಕ್ಕೆ ನಮಗಾಗೋಲ್ಲ. ನೀವೇನಿದ್ರೆ ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಅವರಿಂದ ಸಿಗ್ಬೋದು. ಓಕೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು ಏನು, ಸಿ ಎಂ ಅವರ ಜಿಲ್ಲೆಯಲ್ಲಿ ಕಡೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಇರುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಹೈಕಮಾಂಡ್ ಅವರೇ ನಿರ್ಧಾರವನ್ನು ಮಾಡುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸಿ ಎಮ್ ಅಲ್ಲ, ಸಿ ಎಮ್ ಅವ್ರು ಕೇಳ್ರೆ ಹೇಳ್ತಾರೆ, ನಾ ಏನು ಹೇಳಲಿಕ್ಕಾಗ್ತದೆ. ಅಧ್ಯಕ್ಷರು ಸಿ ಎಮ್ ಗೊತ್ತಿರ್ತೀವಿ ವಿಚಾರ, ಅವ್ರು ಕೇಳ್ರೆ ಅವ್ರು ಹೇಳ್ತಾರೆ, ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಸಿ ಎಂ ಅವರು. ಅದು ಅವ್ರಿಗೆ ಕೇಳಬೇಕಲ್ಲ, ಅವ್ರ ಚರ್ಚೆ ಅವರು ಯೋಚನೆಗೆ ಬಿಟ್ಟಂಥದ್ದು. ಮಂತ್ರಿಮಂಡಲ ಯಾವಾಗ ಮಾಡಬೇಕು, ಯಾರಿಗೆ ಮಾಡ್ಬೇಕಂತ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಹೀಗಾಗಿ ನಾವು ಹೇಳಲಿಕ್ಕೆ ಕಷ್ಟ. ಸರ್, ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನು ಮಾಡ್ತಾರೆ. ತನಿಖೆ ಆಗಲಿ ಆದ್ಮೇಲೆ ನೋಡೋಣ. ಇನ್ನೂ ತನಿಖೆನೇ ಆಗಿಲ್ಲ, ರಾಜೀನಾಮೆ ಕೊಡೋದು ಸೂಕ್ತ ಅಲ್ಲ. ತನಿಖೆ ಆಗಲಿ, ಆದ್ಮೇಲೆ ನೋಡೋಣ. ಕಲಬುರಗಿ ಚಲೋ ಮಾಡ್ತಿದ್ದಾರೆ, ಜನವರಿ 4ಕ್ಕೆ ಮಾಡೇ ಅವ್ರು ಸ್ವತಂತ್ರ ಇದ್ದಾರೆ, ಅವ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವ್ರು ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಬಹಳಷ್ಟು ಇಲ್ಲ, ಸಾರಿ, ಅದ್ರ ಬಗ್ಗೆ ಹೇಳಲಿಕ್ಕಾಗೋಲ್ಲ. ಈಗಾಗಲೇ ಹೇಳಿದ್ದೀವಿ, ಪದೇ ಹೇಳೋದು ಸರಿ ಆಗೋಲ್ಲ. ಓಕೆ. ಮುಂದಿನ 3 ವರ್ಷ ಸಿ ಎಂ ವಿಚಾರ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹೊಸ ವರ್ಷಕ್ಕೆ ಹೊಸ ಸಾರಥಿ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಹೇಳಿದ್ದೀನಿ. ಸಿ ಎಮ್ ಅವರು ಅಧ್ಯಕ್ಷರ ವಿಚಾರ ಮಾತಾಡ್ಲಿಕ್ಕೆ ನಮಗಾಗೋಲ್ಲ. ನೀವೇನಿದ್ರೆ ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಅವರಿಂದ ಸಿಗ್ಬೋದು. ಓಕೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು ಏನು, ಸಿ ಎಂ ಅವರ ಜಿಲ್ಲೆಯಲ್ಲಿ ಕಡೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಇರುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಹೈಕಮಾಂಡ್ ಅವರೇ ನಿರ್ಧಾರವನ್ನು ಮಾಡುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸಿ ಎಮ್ ಅಲ್ಲ, ಸಿ ಎಮ್ ಅವ್ರು ಕೇಳ್ರೆ ಹೇಳ್ತಾರೆ, ನಾ ಏನು ಹೇಳಲಿಕ್ಕಾಗ್ತದೆ. ಅಧ್ಯಕ್ಷರು ಸಿ ಎಮ್ ಗೊತ್ತಿರ್ತೀವಿ ವಿಚಾರ, ಅವ್ರು ಕೇಳ್ರೆ ಅವ್ರು ಹೇಳ್ತಾರೆ, ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಸಿ ಎಂ ಅವರು. ಅದು ಅವ್ರಿಗೆ ಕೇಳಬೇಕಲ್ಲ, ಅವ್ರ ಚರ್ಚೆ ಅವರು ಯೋಚನೆಗೆ ಬಿಟ್ಟಂಥದ್ದು. ಮಂತ್ರಿಮಂಡಲ ಯಾವಾಗ ಮಾಡಬೇಕು, ಯಾರಿಗೆ ಮಾಡ್ಬೇಕಂತ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಹೀಗಾಗಿ ನಾವು ಹೇಳಲಿಕ್ಕೆ ಕಷ್ಟ. ಸರ್, ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನು ಮಾಡ್ತಾರೆ. ತನಿಖೆ ಆಗಲಿ ಆದ್ಮೇಲೆ ನೋಡೋಣ. ಇನ್ನೂ ತನಿಖೆನೇ ಆಗಿಲ್ಲ, ರಾಜೀನಾಮೆ ಕೊಡೋದು ಸೂಕ್ತ ಅಲ್ಲ. ತನಿಖೆ ಆಗಲಿ, ಆದ್ಮೇಲೆ ನೋಡೋಣ. ಕಲಬುರಗಿ ಚಲೋ ಮಾಡ್ತಿದ್ದಾರೆ, ಜನವರಿ 4ಕ್ಕೆ ಮಾಡೇ ಅವ್ರು ಸ್ವತಂತ್ರ ಇದ್ದಾರೆ, ಅವ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವ್ರು ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಬಹಳಷ್ಟು ಇಲ್ಲ, ಸಾರಿ, ಅದ್ರ ಬಗ್ಗೆ ಹೇಳಲಿಕ್ಕಾಗೋಲ್ಲ. ಈಗಾಗಲೇ ಹೇಳಿದ್ದೀವಿ, ಪದೇ ಹೇಳೋದು ಸರಿ ಆಗೋಲ್ಲ. ಓಕೆ. ಮುಂದಿನ 3 ವರ್ಷ ಸಿ ಎಂ ವಿಚಾರ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹೊಸ ವರ್ಷಕ್ಕೆ ಹೊಸ ಸಾರಥಿ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಹೇಳಿದ್ದೀನಿ. ಸಿ ಎಮ್ ಅವರು ಅಧ್ಯಕ್ಷರ ವಿಚಾರ ಮಾತಾಡ್ಲಿಕ್ಕೆ ನಮಗಾಗೋಲ್ಲ. ನೀವೇನಿದ್ರೆ ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಅವರಿಂದ ಸಿಗ್ಬೋದು. ಓಕೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು ಏನು, ಸಿ ಎಂ ಅವರ ಜಿಲ್ಲೆಯಲ್ಲಿ ಕಡೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಇರುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಹೈಕಮಾಂಡ್ ಅವರೇ ನಿರ್ಧಾರವನ್ನು ಮಾಡುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.